ಸಂಗೀತ, ಟೀಚರ್ ಹೋಮ್ವರ್ಕ್ ಕೊಟ್ಟಿದ್ರಲ್ಲ ಅದು ಮಾಡ್ಕೊ ಬಂದಿದ್ಯಾ? ಇಲ್ಲ ಸುಮ್ಮ, ನಾವು ಹೋಮ್ವರ್ಕ್ ಮಾಡ್ಕೊ ಬಂದಿಲ್ಲ. ನಿನ್ನೆ ಸಂಜೆ ಶಾಲೆ ಬಿಟ್ಟಂಗೆ ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ. ಆಮೇಲೆ ಅಲ್ಲಿದ್ದಾಗ ನನಗನ್ನಿಸ್ತು ಬೆಳಿಗ್ಗೆ ಹೋಮ್ವರ್ಕ್ ಮಾಡಿದ್ರಾಯ್ತು, ಅಲ್ಲೇ ಇರೋಣ ಅಂತ. ಆಮೇಲೆ ನಾನು ಬೆಳಿಗ್ಗೆ ಅಲ್ಲಿಂದ ಬಂದ ಮೇಲೆ ಲೇಟ್ ಆಗೋಯ್ತು. ಹಾಗೆ ಶಾಲೆ ಟೈಮ್ ಆಯ್ತಾ, ನಾನು ಹಾಗೆ ಬಂದುಬಿಟ್ಟೆ. ಹೌದಾ ಸಂಗೀತ, ಈಗ ಟೀಚರ್ ಕೇಳಿದ್ರೆ ಏನು ಹೇಳ್ತೀಯಾ ನೀನು? ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ದು ಯಾರ್ಯಾರು ಮಾಡ್ಕೊ ಬಂದಿದ್ದೀರಾ? ಟೀಚರ್, ನಾನು ಮಾಡ್ಕೊ ಬಂದಿದ್ದೀನಿ. ಮತ್ತಾರು ಮಾಡ್ಕೊ ಬಂದಿದ್ದೀರಾ? ಸುಮ್ಮ ಹೋಮ್ವರ್ಕ್ ಮಾಡ್ಕೊ ಬಂದಿದ್ಯಾ? ಇಲ್ಲ ಟೀಚರ್, ಮಾಡ್ಕೊ ಬಂದಿಲ್ಲ. ಹೋಮ್ವರ್ಕ್ ಮಾಡ್ಕೊ ಬಂದಿಲ್ವಾ? ಯಾಕೆ? ನಾನು ಕೊಟ್ಟಿದ್ದು ಏನು ಜಾಸ್ತಿ ಕೊಟ್ಟಿದ್ನಾ? ಸ್ವಲ್ಪ ಕೊಟ್ಟಿದ್ನಲ್ಲ, ಹೋಮ್ವರ್ಕ್ ಮಾಡ್ಕೊ ಬರ್ರಿ ಅಂತ ಹೇಳಿದ್ನಲ್ಲ ನಾನು. ಯಾಕೆ ಮಾಡ್ಕೊ ಬಂದಿಲ್ಲ? ಸುಮ್ಮ, ನೀನು ಮಾಡ್ಕೊ ಬಂದಿಲ್ಲಲ್ಲ, ಈಗ ಇವತ್ತಿನ ಹೋಮ್ವರ್ಕು ಪ್ಲಸ್ ನಿನ್ನೆ ಕೊಟ್ಟಿದ್ದು ಅದನ್ನು 2 ಟೈಮ್ಸ್ ಮಾಡ್ಕೊ ಬರಬೇಕು. ಬರದೇ ಇದ್ದರೆ ನಾನು ನಿಮ್ಮ ಪೇರೆಂಟ್ಸಿಗೆ ಕರಿತೀನಿ. ಆಯಿತು ಟೀಚರ್, ನಾನು ನಾಳೆ ಮಾಡ್ಕೊ ಬರ್ತೀನಿ. ಮಕ್ಕಳೇ, ಇವತ್ತು ನಾವು ಕನ್ನಡ ವರ್ಣಮಾಲೆಗಳಲ್ಲಿ ಎಷ್ಟು ಅಕ್ಷರಗಳಿವೆ, ಅವು ಯಾವುವು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಕನ್ನಡ ವರ್ಣಮಾಲೆಗಳಲ್ಲಿ 49 ಅಕ್ಷರಗಳಿವೆ. ಅದರಲ್ಲಿ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ: ಸ್ವರಗಳು, ವ್ಯಂಜನಗಳು ಹಾಗೆ ಯೋಗವಾಹಗಳು. ಸ್ವರಗಳಲ್ಲಿ 13 ಇದೆ. ಅವು ಯಾವುವು ಅಂದರೆ ಅ, ಆ, ಇ, ಈ, ಉ, ಊ, ಋ, ಯ, ಇ, ಐ, ವ, ಉ, ಔ 13. ಹಾಗೆ ವ್ಯಂಜನಗಳು 34, ಕದಿಂದ ಳವರೆಗೆ. ಯಾವೆಂದರೆ ಕ, ಖ, ಗ, ಘ, ङ, ಚ, ಛ, ಜ, ಝ, ಞ, ಠ, ಠ, ಡ, ಢ, ಣ, ಥ, ಥ, ದ, ಧ, ನ, ಪ, ಪ, ಬ, ಬ, ಮ, ಯ, ರ, ಲ, ವ, ಶ, ಷ, ಸ, ಹ, ಳ ಅಲ್ಲಿವರೆಗೆ 34. ಹಾಗೆ ಯೋಗವಾಹಗಳು ಯಾವುದಂದರೆ ಅಂ, ಅಹ. ಮಕ್ಕಳೇ, ಅರ್ಥ ಆಯ್ತಲ್ವಾ? ಹೌದು ಟೀಚರ್, ಅರ್ಥ ಆಯಿತು. ಹೌದಾ, ಸರಿ. ಹಾಗಾದರೆ ನಾಳೆ ಹೋಮ್ವರ್ಕು ಇದೆ ನಿಮಗೆ. ಏನೇನೆಂದರೆ ಕನ್ನಡ ವರ್ಣಮಾಲೆಗಳು ಎಷ್ಟು, ಅದರಲ್ಲಿ ಯಾವ್ಯಾವುದು, ಅದರಲ್ಲಿ 3 ಭಾಗಗಳು ಯಾವುದು, ಎಲ್ಲನೂ ನೀವು ಓದ್ಕೊಂಡು ಬರಬೇಕು. ನಾಳೆ ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತೇನೆ, ಆಯಿತಾ? ಓಕೆ ಟೀಚರ್. ನಾನು ಇವತ್ತು ಬೇಗ ಮನೆಗೆ ಹೋಗ್ತೀನಿ. ಜಾಸ್ತಿ ಆಟ ಆಡೋದಿಲ್ಲ, ಯಾಕಂದರೆ ನನಗೆ ನಿನ್ನೆದು ಹೋಮ್ವರ್ಕ್ ಇದೆ, ಇವತ್ತಿನ ಹೋಮ್ವರ್ಕು ಎಲ್ಲ ಮಾಡಬೇಕು. ಜಾಸ್ತಿ ಹೋಮ್ವರ್ಕ್ ಇದ್ದಾವೆ. ನಾನು ಬೇಗ ಮನೆಗೆ ಹೋಗ್ತೀನಿ. ಸರಿ ಆಯಿತು, ಬೇಗ ಆಟ ಆಡಿ ಬೇಗ ಮನೆಗೆ ಹೋಗುವ. ಅದು ಸರಳ ಇನ್ನೂ ಬಂದಿಲ್ಲಲ್ಲ, ಎಷ್ಟೊತ್ತಿಗೆ ಬರ್ತಾಳೋ? ನೀನು ನಿನ್ನೆ ಹೋಮ್ವರ್ಕ್ ನಿನ್ನೆನೇ ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಿತ್ತ. ಅದಕ್ಕೆ ಇವತ್ತಿನ ಕೆಲಸ ಇವತ್ತೇ ಮಾಡಬೇಕು. ಇವತ್ತೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಇವತ್ತೇ ಮುಗಿಸ್ಬೇಕು. ನಾನಂತೂ ಹಾಗೆ ಅಪ್ಪ, ಇವತ್ತಿನ ಏನು ಕೊಟ್ಟಿದ್ದಾರೆ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡೆ ನಾನು ಊಟ ಮಾಡಿ ಮಲ್ಕೊಳ್ತೀನಿ. ಯಾಕೆ ಸರಳ, ಅಳ್ತಾ ಇದೆಯಾ? ಏನಾಯಿತು? ನಮ್ಮಮ್ಮ ನನಗೆ ಆಟ ಆಡೋಕ್ಕೆ ಹೋಗಬೇಡ ಅಂತ ಹೊಡೆದ್ಬಿಟ್ಲು. ನಾನಾದ್ರೂ ಓಡಿ ಬಂದುಬಿಟ್ಟೆ. ಹೌದಾ, ಹೊಡೆದ್ಬಿಟ್ರಾ? ನಮ್ಮಮ್ಮ ನನಗೆ ಆ ಥರ ಏನು ಮಾಡಲ್ಲಪ್ಪ. ನಾನು ಹೇಳಿಬಿಟ್ಟೆ ಬರ್ತೀನಿ, ನಾನು ಆಟ ಆಡಿ ಬೇಗ ಬಂದು ಅಭ್ಯಾಸ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ಅಮ್ಮ ನನಗೆ ಹೊಡೆಯೋದೇ ಇಲ್ಲ. ಸರಿ, ಈಗ ಯಾವ ಆಟ ಆಡೋಣ? ಕಣ್ಣ ಮುಚ್ಚಾಲೆ ಆಟ ಆಡೋಣವಾ? ಸರಿ, ಅದೇ ಆಟ ಆಡೋಣ. ಫಸ್ಟ್ ಯಾರು ಕಣ್ಣು ಮುಚ್ತೀರಾ? ನಾನೇ ಕಣ್ಣು ಮುಚ್ತೇನೆ, ಆಯಿತಾ? ಓಕೆ ಓಕೆ, ಆಡ್ಕೊಳ್ಳಿ. ಈ ಬಾರಿ ಆಡ್ಕೊಳ್ಳೋಣ. ಎಲ್ಲಿ ಹೋದರು ಇವರು? ಸಿಕ್ಬಿಟ್ರು. ಸುಮಾ ಸ್ಟಾಪ್, ಸಂಗೀತ ಸ್ಟಾಪ್. ಸರಳ, ಸಂಗೀತ, ನಾನು ಮನೆಗೆ ಹೋಗ್ತೀನಿ, ನನಗೆ ಲೇಟ್ ಆಗ್ತದೆ. ಆಯಿತು ಹೋಗು, ಹೋಮ್ವರ್ಕ್ ಇದೆಯಲ್ಲ ನಿಂದು ಜಾಸ್ತಿ ಇದೆ, ಹೋಗಿ ಮನೆಗೆ ಹೋಗಿ ಮಾಡು, ಆಯಿತಾ? ಬಾಯ್, ನಾಳೆ ಸಿಗೋಣ. ಕನ್ನಡ ವರ್ಣಮಾಲೆಗಳಲ್ಲಿ 49 ಅಕ್ಷರಗಳಿವೆ. ಅದರಲ್ಲಿ ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಗಳು 2. ಕನ್ನಡ ವರ್ಣಮಾಲೆಗಳಲ್ಲಿ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅವು ಯಾವೆಂದರೆ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಪುಟ್ಟಿ ಪುಟ್ಟಿ, ಚಾ ಬೇಕಾ? ಪುಟ್ಟಿ ಪುಟ್ಟಿ, ಚಾ ಬೇಕಾ? ಏನು ಪುಟ್ಟಿ, ಜೋರು ಓದೋದ್ರಲ್ಲಿ ಮಗ್ನರಾಗಿದ್ದಿ? ಅಷ್ಟು ಹೋಮ್ವರ್ಕ್ ಕೊಟ್ಟಿದ್ದಾರಾ ಟೀಚರು? ಬೇಡಮ್ಮ, ನನಗೆ ಚಾ, ನನಗೆ ಓದೋದು ಜಾಸ್ತಿ ಇದೆ. ಹೌದಮ್ಮ, ಇವತ್ತು ಜಾಸ್ತಿ ಹೋಮ್ವರ್ಕ್ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ಫುಲ್ಲು ಓದೋದಾಗಿದೆ. ನಾಳೆ ಕ್ವಶನ್ ಕೇಳ್ತಿ ಅಂದಿದ್ದಾವೆ. ಸರಿ ಪುಟ್ಟಿ, ಓದ್ಕೋ. ಆಯ್ತಮ್ಮ, ನಾನು ಈಗ ಓದೆಲ್ಲ ಆದಮೇಲೆ ನಾವು ಊಟಕ್ಕೆ ಬರ್ತೀನಿ, ಆಯಿತಾ? ನಾನೇ ಬರ್ತೀನಿ, ಮತ್ತು ನೀನು ಕರಿಯೋಕ್ಕೆ ಬರಬೇಡ.
ಆಯ್ತಮ್ಮ, ನೀನೇ ಬಾ ಆಯಿತಾ. ಹ್ಞೂ. ಕನ್ನಡ ವರ್ಣಮಾಲೆಗಳಲ್ಲಿ 49 ಅಕ್ಷರಗಳಿವೆ. ಅದರಲ್ಲಿ ಸ್ವರಗಳು 13. ಅವು ಯಾವೆಂದರೆ ಅ, ಆ, ಇ, ಈ, ಉ, ಊರು, ಯ, ಇ, ಐ, ವ, ಉ, ಔ. ವ್ಯಂಜನಗಳು 34. ಕದಿಂದ ಳ ತನಕ. ಕ, ಖ, ಗ, ಘ, ङ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ಧ, ಧ, ನ, ಪ, ಫ, ಭ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಯೋಗವಾಹಗಳು 2. ಅಂ, ಅಹ. ಅಬ್ಬಾ ದೇವರೇ, ನನಗೆ ಎಲ್ಲ ಓದಿದ್ದೆಲ್ಲ ನೆನಪಿದೆ. ನಾಳೆನೂ ಇದೇ ಥರ ಟೀಚರ್ ಕ್ವಶನ್ ಕೇಳಿದಾಗ ಎಲ್ಲ ಆನ್ಸರ್ ಮಾಡೋ ಥರ ಆಗ್ಲಪ್ಪ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.